ವೀಕ್ಷಕರೇ, ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಸಾಧಾರಣವಾಗಿ ಸುಮಾರು ಜನರಲ್ಲಿ ಕಾಣ್ತಾ ಇದೆ. ಇವಾಗ ವಯಸ್ಸಾದ ಮೇಲೆ ತುಂಬಾ ಜಾಸ್ತಿ, ಇತ್ತೀಚೆಗೆ ಸಣ್ಣ ವಯಸ್ಕರಲ್ಲೂ ಕೂಡ ಮಲಬದ್ಧತೆ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಎಲ್ಲರೂ ಹೇಳ್ತಾರೆ ನಿಮ್ಮ ಆಹಾರದಲ್ಲಿ ಸರಿಯಾಗಿ ನೀರು ಕುಡಿಯಲ್ಲ, ಸರಿಯಾಗಿ ಹಣ್ಣು ತಿನ್ನಲ್ಲ, ನಾರಿನ ಅಂಶ ಇರುವಂತ ಆಹಾರ ಇರುವಂತ ತರಕಾರಿಗಳನ್ನ, ಹಣ್ಣುಗಳನ್ನ, ಸೊಪ್ಪುಗಳನ್ನ ನೀವು ಸೇವಿಸಲ್ಲ, ಅದಕ್ಕೋಸ್ಕರ ನಿಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅರ್ಥ. ಇನ್ನು ಸುಮಾರು ಜನರಲ್ಲಿ ಈ ಪೈಲ್ಸ್ ಪ್ರಾಬ್ಲಮ್ಗೂ ಒಂದು ಮುಖ್ಯ ಕಾರಣನೇ ಈ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ. ಯಾಕಂತ ಹೇಳಿದ್ರೆ ಸರಿಯಾಗಿ ಪ್ರೆಷರ್ ಕ್ರಿಯೇಟ್ ಆಗ್ತದೆ. ಸುಮಾರು ಹೊತ್ತು ನಾವು ಟಾಯ್ಲೆಟ್ ನಲ್ಲಿ ಕೂತ್ಕೊಂಡು ತುಂಬಾ ಪ್ರೆಷರ್ ಕೊಡ್ತಾ ಇದ್ದಾಗ ಆ ಒಂದು ನರಗಳಲ್ಲಿ ಅಥವಾ ರಕ್ತ ನಳಗಳಲ್ಲಿ ಆಗುವ ವ್ಯತ್ಯಾಸದಿಂದ ಆ ಪ್ರೆಷರ್ ಇಂದ ರಕ್ತ ನಳಗಳು ಊದ್ತವೆ, ವೇನ್ಸ್ಗಳು ಊದ್ತವೆ, ವೆರಿಕೋಸ್ ವೇನ್ಸ್ ಆಫ್ ದ ಏನಲ್ ರೀಜನ್ ಅಂತ ನಾವು ಹೇಳ್ತೀವಿ. ಅದಕ್ಕೆ ಈ ಪೈಲ್ಸಿಗೂ ಕೂಡ ಈ ಒಂದು ಕಾನ್ಸ್ಟಿಪೇಷನ್ನೇ ಮೇನ್ ಕಾರಣ. ವೀಕ್ಷಕ, ನಾನು ಇವತ್ತಿಲ್ಲಿ ಒಂದು ಮನೆಮದ್ದು ಯಾವ ರೀತಿ ಅಂತ ಹೇಳಿದ್ರೆ, ಇಲ್ಲಿ ನಾನಿದು ಕಂಡುಕೊಂಡಿದ್ದು ಸುಮಾರು ಸ್ಟಡಿ ಮಾಡಿಬಿಟ್ಟು ಕೆಲವು ಈ ವಿದೇಶದಿಂದ ಬಂದಂತ ಕೆಲವು ಡಾಕ್ಟರ್ಗಳದ್ದು ಒಂದು ಕಾನ್ಫರೆನ್ಸ್ ಅಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಆಗಿ ಡಿಸ್ಕಸ್ ಮಾಡಿದಂತ ಒಂದು ಮೆಥನೋಜೆನಿಕ್ ಗ್ರೂಪ್ ಆಫ್ ಬ್ಯಾಕ್ಟೀರಿಯಾ ಉಂಟು ಮಾಡುವಂತ ಒಂದು ಕೆಟ್ಟ ಗ್ಯಾಸ್ ಇಂದ ನಮ್ಮ ದೇಹದಲ್ಲಿ ನಮ್ಮ ಕಂಪನ ಏನು ಉಂಟಾಗಬೇಕು ನಮ್ಮ ಕರುಳಿನ ಭಾಗದಲ್ಲಿ, ಅದರಲ್ಲಿ ಆಗ್ತಾ ಇರುವಂತ ವ್ಯತ್ಯಾಸದಿಂದ ಉಂಟಾಗುವುದೇ ಈ ಮುಖ್ಯವಾಗಿ ಕಾನ್ಸ್ಟಿಪೇಷನ್ ಅಂತ ಏನೊಂದು ಸಬ್ಜೆಕ್ಟ್ ಇತ್ತು. ಆ ಸಬ್ಜೆಕ್ಟ್ ಒಂದು ಸಾರವನ್ನ, ಆ ಒಂದು ರಿಸರ್ಚ್ ಪೇಪರ್ಸ್ ನ ಒಂದು ಸಾರವನ್ನ ನಿಮಗೆ ಸಿಂಪಲ್ ಲ್ಯಾಂಗ್ವೇಜ್ ನಲ್ಲಿ ನಾನು ನಿಮಗೆ ಒಂದು ಮನೆಮದ್ದನ್ನ ಕೊಡುವ ಮೂಲಕ ಎಕ್ಸ್ಪ್ಲೇನ್ ಮಾಡೋಣ ಅಂತಿದ್ದೀನಿ. ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ವೀಕ್ಷಕರೇ, ಈ ಒಂದು ಮನೆಮದ್ದಿನ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಪೆರಿಸ್ಟಾಲಿಸಿಸ್ ಮೂವ್ಮೆಂಟ್ ಅಥವಾ ನಮ್ಮ ಕರುಳಿನಲ್ಲಿ ಆಗುವಂತ ಒಂದು ಚಲನೆ, ಒಂದು ಹಾವಿನ ತರ ಚಲನೆ. ನಮ್ಮ ಪೆರಿಸ್ಟಾಲಿಸಿಸ್ ಉಂಟಾದ್ರೆ ಸರಿಯಾಗಿದ್ರೇನೆ ನಮ್ಮ ತಿಂದಂತ ಆಹಾರ ಸರಿಯಾಗಿ ಜೀರ್ಣ ಆಗಿ ನಮ್ಮ ದೇಹದಿಂದ ಹೊರಗೆ ಹೋಗಕ್ಕೆ ಸಾಧ್ಯ. ವೀಕ್ಷಕರೇ ನೋಡಿ, ನಾವು ತಿನ್ನುವಂತ ಆಹಾರ, ನಾವು ತಿಂತೀವಿ ಮನುಷ್ಯರು, ಅದು ನಮ್ಮ ಕೈಲಿದೆ. ನಾವ್ ಏನ್ ತಿನ್ಬೇಕು, ಏನ್ ಬಿಡ್ಬೇಕು, ಅದು ನಮ್ಮ ಕೈನಲ್ಲಿದೆ. ಆದ್ರೆ ಯಾವ ಆಹಾರವನ್ನ ಜೀರ್ಣ ಮಾಡ್ಬೇಕು, ಯಾವ ಆಹಾರವನ್ನ ನಮ್ಮ ದೇಹಕ್ಕೆ ನಾವು ಅದನ್ನ ಅಬ್ಸಾರ್ವ್ ಮಾಡ್ಕೋಬೇಕು, ಪೌಷ್ಟಿಕಾಂಶವನ್ನ ಹೇಗೆ ಅದನ್ನ ಹೊರಗಡೆ ಕಳಿಸ್ಬೇಕು ಅಂತ ಡಿಸೈಡ್ ಮಾಡೋದು ನಾವಲ್ಲ, ನಮ್ಮ ಹೊಟ್ಟೆಯ ಭಾಗದಲ್ಲಿ ಇರುವಂತ ನಮ್ಮ ಕಣ್ಣಿಗೆ ಕಾಣದ ಮಿತ್ರರಾದಂತ ಈ ಗಟ್ ಮೈಕ್ರೋಬಯೋಮ್ ಅಥವಾ ಗುಡ್ ಬ್ಯಾಕ್ಟೀರಿಯಾ ಅಥವಾ ಈ ಸೂಕ್ಷ್ಮಾಣು ಜೀವಿಗಳು. 50 ಟ್ರಿಲಿಯನ್ ಅಷ್ಟು ಸೂಕ್ಷ್ಮಾಣು ಜೀವಿಗಳು ನಮ್ಮ ಹೊಟ್ಟೆ ಭಾಗದಲ್ಲಿ ಇರ್ತವೆ. ಅದರಲ್ಲಿ ಮೋರ್ ದೆನ್ 75%, 75% ಇದ್ದಷ್ಟು ಗುಡ್ ಬ್ಯಾಕ್ಟೀರಿಯಾ ಇರ್ತಾರೆ. ಒಂದು 25% ಮಾತ್ರ ಕೆಟ್ಟ ಎಲ್ಲ ತರ ಬ್ಯಾಕ್ಟೀರಿಯಾಗಳು ಇರ್ತವೆ. ಅದು ವೆರೈಟಿ ಆಫ್ ಸ್ಪೀಶೀಸ್, ಒಂದು ಸಾವಿರಾರು ತರ ಸ್ಪೀಶೀಸ್ ಆಫ್ ಬ್ಯಾಕ್ಟೀರಿಯಾ ಇರ್ತವೆ. ಈ ವೀಕ್ಷಕರೇ, ಈ ಒಂದು ನಾನು ಪೆರಿಸ್ಟಾಲಿಸಿಸ್ ಮೂವ್ಮೆಂಟ್ ಅಂತ ಹೇಳ್ತೀನಲ್ಲ, ಅದನ್ನ ನಿರ್ಧಾರ ಮಾಡದೆ ಈ ಒಂದು ಬ್ಯಾಕ್ಟೀರಿಯಾಗಳು, ಇದು ಉತ್ಪಾದನೆ ಮಾಡುವಂತ ಕೆಲವು ಕೆಮಿಕಲ್ಸ್ಗಳು, ಸೆರೋಟೋನಿನ್ ಅಂತ ಇರ್ಬೋದು. ಸೆರೋಟೋನಿನ್ ಒಂದು ಬ್ರೈನ್ ಹಾರ್ಮೋನ್ ಕೂಡ 75% ಅದನ್ನ ಬ್ರೈನ್ ಯೂಸ್ ಮಾಡೋದು, 25% ನಮ್ಮ ಪೆರಿಸ್ಟಾಲಿಸಿಸ್ ಮೂವ್ಮೆಂಟ್ಗೆ ಅದು ಯೂಸ್ ಆಗುತ್ತೆ. ಹಾಗಾಗಿ ನೋಡಿ, ಈ IBS ಪ್ರಾಬ್ಲಮ್ಸ್ ಇದ್ದವರಲ್ಲಿ ಈ ಸ್ಮಾಲ್ ಇಂಟೆಸ್ಟೈನ್ಸ್ ಅಥವಾ ಸಣ್ಣ ಕರುಳಿನಲ್ಲಿ ಓವರ್ ಗ್ರೋತ್ ಆದಾಗ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಜೊತೆಗೆ ಡಿಪ್ರೆಷನ್, ಆಂಗ್ಸೈಟಿ, ಈ ತರ ಮೆಂಟಲ್ ಪ್ರಾಬ್ಲಮ್ಸ್ ಕೂಡ ಬರ್ತವೆ. ಯಾಕೆ ಅಂತಂದ್ರೆ ಈ ಬ್ಯಾಕ್ಟೀರಿಯಾಗಳು ಉತ್ಪಾದನೆ ಮಾಡುವಂತ ಒಂದು ಕೆಟ್ಟ ಕೆಮಿಕಲ್ಸ್ ನಿಂದ ಮತ್ತು ಸರಿಯಾಗಿ ಈ ಸೆರೋಟೋನಿನ್ ಉತ್ಪಾದನೆ ಆಗದಲ್ಲಿರೋದ್ರಿಂದ. ಇದಕ್ಕೆ ನಾನು ಹೇಳ್ಬೋದು, ಸುಮಾರು ಎಕ್ಸಾಂಪಲ್ಸ್ ಕೊಡ್ಬೋದು. ನೋಡಿ, ನಾನು ಇವಾಗ ನಾರ್ತ್ ವೆಸ್ಟ್ ಕರ್ನಾಟಕದಲ್ಲೆಲ್ಲ ಕೆಲವು KSRTC ಬಸ್ ಡ್ರೈವರ್ಗಳಿಗೆ ಅಂತವ್ರಿಗೆಲ್ಲ ಈಗ ಕ್ಲಾಸ್ಗಳು ತಗೊಂಡಾಗ ಆಕ್ಚುಲಿ ನನಗೆ ಸುಮಾರು ಜನ ಬಂದು ಕೇಳಿ ಒಂದು ಡೌಟ್, ನಾವು ತುಂಬಾ ದೂರ ಟ್ರಾವೆಲ್ ಮಾಡ್ತೀವಿ, ನಮಗೆಲ್ಲ ಪೈಲ್ಸ್ ಪ್ರಾಬ್ಲಮ್ ಇದೆ ಡಾಕ್ಟ್ರೆ, ನಮ್ಗೆ ಹೆಂಗಾದ್ರೂ ಮಾಡಿ ಕ್ಯೂರ್ ಮಾಡಿ ಅಂತ ಹೇಳಿದವರಿಗೆ ನೂರಾರು ಜನಕ್ಕೆ ನಾನು ಅದೊಂದು ಟೆಕ್ನಿಕಲ್ಲಿ ನಾನೊಂದು ಹೆಲ್ತ್ ಸ್ಪೀಚ್ ನಲ್ಲಿ ನಾನು ಈ ಒಂದು ಟಾಪಿಕ್ ನ ಡಿಸ್ಕಸ್ ಮಾಡಿದಾಗ ಈ ಒಂದು ಮನೆಮದ್ದನ್ನ ಅವ್ರು ಮಾಡ್ಕೊಂಡು ನೂರಾರು ಜನ ಅವರ ಕಾನ್ಸ್ಟಿಪೇಷನ್ ಜೊತೆಗೆ ಪೈಲ್ಸ್ ಪ್ರಾಬ್ಲಮ್ ಇಂದಾನು ಹೊರಡೆ ಬಂದ್ಬಿಟ್ಟಿದ್ದಾರೆ. ಹಾಗಾಗಿ ಇದು ವೆರಿ ಸಿಂಪಲ್ ಟೆಕ್ನಿಕ್. ಅದಕ್ಕಿಂತ ಮುಂಚೆ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ಈ ಬ್ಯಾಕ್ಟೀರಿಯಾಗಳು ಈ ಪೆರಿಸ್ಟಾಲಿಸಿಸ್ ಮೂವ್ಮೆಂಟ್ ನ ಇಂಡ್ಯೂಸ್ ಮಾಡೋದು ಏರುಪೇರು ಯಾಕಾಗತ್ತೆ ನೋಡಿ. ಸಾಧಾರಣವಾಗಿ ನಾವು ತಿನ್ನಂತ ಆಹಾರ ಸಂಪೂರ್ಣವಾಗಿ ಜೀರ್ಣವಾಗಿ ನಮ್ಮ ಬಾಯಿಂದ ನಮ್ಮ ಗುದದ್ವಾರ ತನಕ ಬರಲಿಕ್ಕೆ 36 ಗಂಟೆ ಬೇಕು. ಅದು ನಾರ್ಮಲ್ ಮನುಷ್ಯನಲ್ಲಿ ನಡೀತಿರೋ ಒಂದು ಪ್ರಕ್ರಿಯೆ. ಅದೇ 20 ಗಂಟೆ ಅಂದ್ರೆ ಸ್ವಲ್ಪ ಅರ್ಲಿಯಾಗಿ ಆಗ್ಬಿಟ್ರೆ ಅದಕ್ಕೆ ನಾವು ಡಯೇರಿಯಾ ಅಂತ ಕರಿತೀವಿ. ಅದೇ ಕೆಲವರಿಗೆ 72 ಗಂಟೆ 100 ಗಂಟೆ ಆದ್ರೂ ಕೂಡ ನಮ್ಮ ದೇಹದಲ್ಲೇ ಇರುತ್ತೆ, ಅದು ಹೊರಡೋಕೆ ಅಷ್ಟು ಟೈಮ್ ತಗೊಳುತ್ತೆ. ಅಷ್ಟು ಹೊತ್ತು ಇದ್ದಂತ ಆಹಾರ ಕೊಳತು ನಾರುತ್ತೆ. ನಾವು ತಿನ್ನಂತ ಆಹಾರ, ಅದು ಫ್ರೂಟ್ ಸಲಾಡೇ ಆಗಿರಲಿ ಅಥವಾ ನೀವು ಚಿಕನ್ ಬಿರಿಯಾನಿನೇ ಆಗಿರಲಿ, ನೀವು ಇಷ್ಟಪಟ್ಟಂತ ಆಹಾರ ನಿಮ್ಮ ದೇಹಕ್ಕೆ ವಿಷವಾಗಿ ಹೋಗ್ಬಿಡುತ್ತೆ. ವಿಷವಾಗಿ ಹೋದ ನಂತರ ದೇಹದಲ್ಲಿ ಸುಮಾರು ಕಾಯಿಲೆಗಳು,
ನಿಮ್ಮ ಪ್ರಾಬ್ಲಮ್ ಡೈಜೆಸ್ಟಿವ್ ಇಶ್ಯೂಸ್ ಇರ್ಬೋದು, IBS ಪ್ರಾಬ್ಲಮ್ಸ್ ಇರ್ಬೋದು, ಮೆಂಟಲ್ ಇಶ್ಯೂಸ್ ಇರ್ಬೋದು, ಈವನ್ ತುಂಬಾ ಮಾರಕ ಕಾಯಿಲೆಗಳಾದಂಥ ಈ ಇನ್ಫೆಕ್ಷನ್ಸ್ ಅಥವಾ ಅಲರ್ಜೀಸ್ ಇರ್ಬೋದು, ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಇರ್ಬೋದು, ಕ್ಯಾನ್ಸರ್ನಂತ ಮಾರಕ ಕಾಯಿಲೆಗಳನ್ನ ಕೂಡ ತಂದೊಟ್ಟುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ ಪ್ರೂವಾಗಿದೆ. ಹಾಗಾಗಿ ಈ ಕಾನ್ಸ್ಟಿಪೇಷನ್ ಇಸ್ ದ ಮದರ್ ಆಫ್ ಆಲ್ ಡಿಸೀಸ್ ಅಂತ ಹೇಳ್ಬಿಟ್ಟು ಹಿಂದಿನ ನಾವು ಶಾಸ್ತ್ರದಿಂದ ನೋಡಿದೀವಿ. ಈವನ್ ಆಯುರ್ವೇದ ಶಾಸ್ತ್ರದಲ್ಲೂ ಕೂಡ ಸರ್ವೇ ರೋಗ ಮಲಾವಶ ಅಂತ ಕೂಡ ನಾವು ಹೇಳ್ಬಿಟ್ಟಿದೀವಿ. ಅಂತ ಹೇಳಿದ್ರೆ ಇದು ಒಂದು ಸರಿಯಾಗಿದ್ರೆ ಎಲ್ಲ ಸರಿಯಾಗಿದೆ. ಇದು ಅಂತ ಹೇಳಿದ್ರೆ ನಮ್ಮ ಹೊಟ್ಟೆಯ ಪ್ರಕೃತಿ ಅಂದ್ರೆ ಅದರಲ್ಲಿ ಜೀವಿಸುವ ಸೂಕ್ಷ್ಮಾಣು ಜೀವಿಗಳು ಅಂತ ಇತ್ತೀಚಿನ ವೈದ್ಯಕೀಯ ಶಾಸ್ತ್ರ ಪ್ರೂವ್ ಮಾಡಿ ಸಾರಿ ಹೇಳ್ತಾ ಇದೆ. ಸುಮಾರು ಜರ್ನಲ್ ಆಫ್ ಮೆಡಿಸಿನ್ಸ್ ಅಲ್ಲಿ, ಸುಮಾರು ಅಮೆರಿಕನ್ ಜರ್ನಲ್ ಆಫ್ ಗ್ಯಾಸ್ಟ್ರೋಎಂಟರಾಲಜಿ ಕೂಡ ಈ ಕೆಲವು ಬ್ಯಾಕ್ಟೀರಿಯಲ್ ಸ್ಪೀಶೀಸ್ ಬಗ್ಗೆ ಹೇಳಿದ್ದಾರೆ. ಈ ಕೆಲವು ಬ್ಯಾಕ್ಟೀರಿಯಾಗಳ ಸ್ಪೀಶೀಸ್ ನೆಗೆಟಿವ್ ಬ್ಯಾಕ್ಟೀರಿಯಲ್ ಸ್ಪೀಶೀಸ್, ಎಸ್ಪೆಷಲಿ ಮೆಥೆನೋಜೆನಿಕ್ ಬ್ಯಾಕ್ಟೀರಿಯಾ ಅಂತ ಹೇಳ್ತಾರಲ್ಲ, ಆ ಕೆಟ್ಟ ಗ್ಯಾಸ್ ಪ್ರೊಡ್ಯೂಸಿಂಗ್ ಬ್ಯಾಕ್ಟೀರಿಯಾಗಳು ಓವರ್ ಗ್ರೋತ್ ಆದ್ರಿಂದಾನೇ ಈ ಕಾನ್ಸ್ಟಿಪೇಷನ್ ಉಂಟಾಗುತ್ತೆ. ಮತ್ತು ಕೆಲವು ಒಳ್ಳೆಯ ಸ್ಪೀಶೀಸ್ ಬಿಫಿಡೋಬ್ಯಾಕ್ಟೀರಿಯಂ ಮತ್ತು ಲ್ಯಾಕ್ಟೋಬೆಸಿಲಸ್ ಅನ್ನೋ ಒಂದು ಸ್ಪೀಶೀಸ್ ಆಫ್ ಬ್ಯಾಕ್ಟೀರಿಯಾದ ಕೊರತೆ ಈ ಸೊರಟಿನ್ ಲೆವೆಲ್ ನ ಕಡಿಮೆ ಮಾಡುತ್ತೆ, ನಮ್ಮ ಪೆರಿಸ್ಟಾಲ್ಸಿಸ್ ಲಿಮಿಟ್ ನ ಲೋ ಮಾಡುತ್ತೆ ಅಂತ ಹೇಳಿ ಕೂಡ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಹಾಗಾಗಿ ನಾನು ಇವಾಗ ಒಂದು ಹೇಳುವಂತ ಒಂದು ಮನೆಮದ್ದು ಎಸ್ಪೆಷಲಿ ತುಂಬಾ ರಿಸರ್ಚ್ ಆಗಿರುವಂತದ್ದು, ಇದು ನಾನು ಹೇಳ್ದಂಗೆ ಒಂದು ಸೈಂಟಿಫಿಕ್ ಕಾನ್ಫರೆನ್ಸ್ ನಲ್ಲಿ ಔಟ್ಕಮ್ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅದರಲ್ಲಿ ಒಂದು ಸಿಂಪಲ್ ಹೋಮ್ ರೆಮಿಡಿ ಈ ಒಂದು ಕಾನ್ಸ್ಟಿಪೇಷನ್ ಗೆ ಮತ್ತೆ ಈ ಒಂದು ಬ್ಯಾಕ್ಟೀರಿಯಾಗಳನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ. ನೋಡಿ, ಕಾನ್ಸ್ಟಿಪೇಷನ್ ಟ್ರೀಟ್ ಮಾಡೋದಕ್ಕಿಂತ ಈ ಬ್ಯಾಕ್ಟೀರಿಯಲ್ ಲೆವೆಲ್ಸ್ ಮೇಂಟೈನ್ ಆಗಿದ್ರೆ ಸಾಕು, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ನಾರ್ಮಲ್ ಆಗಿದೆ ಅಂತ ಈ ಒಂದು ಕಾನ್ಫರೆನ್ಸ್ ನ ಸಾರ ಇದೆ. ಹೇಗ್ ಮಾಡ್ಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಟೆಕ್ನಿಕ್, ಅಲೋವೆರಾ ಮತ್ತು ಜೇನುತುಪ್ಪ ಈ ಎರಡನ್ನ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಕಾನ್ಸ್ಟಿಪೇಷನ್ ನ ಸಾವಿರಾರು ಜನಕ್ಕೆ ಕ್ಯೂರ್ ಆಗಿದೆ. ಅದರ ಒಂದು ಇದನ್ನ ಹೇಳ್ತಾ ಇದ್ದೀನಿ, ನೀವು ಮಾಡ್ಕೊಳಕ್ ಸಾಧ್ಯ. ಹೆಂಗೆ ಅಂತ ಹೇಳಿದ್ರೆ, ಒಂದು 500 ml ಅಷ್ಟು ಅಲೋವೆರಾ ಜೆಲ್ ತಗೊಳ್ಳಿ. ನೀವು ಪ್ಯಾಕೆಟ್ ಅಲ್ಲಿ ಬರೋದಲ್ಲ ಅಂತವೆಲ್ಲ ಬರುತ್ತಲ್ಲ ಕಮರ್ಷಿಯಲ್, ಅದೆಲ್ಲ ತಗೊಳ್ಕೊಬೇಡಿ. ಫ್ರೆಶ್ ಕಿತ್ಕೊಂಡ್ಬಿಟ್ಟು ಅದರೊಳಗಿಂದ ಪಲ್ಪ್ನ ಮಾತ್ರ ತೆಗೀರಿ. ಒಂದು 500 ml ಅಷ್ಟು, ಒಂದು ಅರ್ಧ ಲೀಟರ್ ಅಷ್ಟು, ಅಷ್ಟೇ ಭಾಗ ಅರ್ಧ ಲೀಟರ್ನಷ್ಟು ಜೇನುತುಪ್ಪ, ಇಲ್ಲಿ ಜಾಗರಿ ಅಲ್ಲ ಜೇನುತುಪ್ಪನ ಯೂಸ್ ಮಾಡಬೇಕು. ಜಾಗರಿ ಪೌಡರ್ ಸರ್ ಬೆಲ್ಲದ ಪಾಕ ಹಾಕ್ಬಿಡ್ತೀನಿ, ಆವಾಗ ಈ ಸ್ಟ್ರೈನ್ಸ್ ಡೆವಲಪ್ ಆಗಲ್ಲ. ಈ ಎರಡು ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಗ್ರೈಂಡ್ ಮಾಡಿ, ಸ್ಟಿರ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ, ಅದನ್ನ ಕ್ಲೀನಾಗಿ ಒಂದು ಟೈಟ್ ಕಂಟೈನರ್ ಅಲ್ಲಿ ಹಾಕ್ಬಿಟ್ಟು, ಸೊ ನೀರ್ಗಿರೇನು ಇರಬಾರ್ದು, ಕೊಳಿಬಾರ್ದು, ಅದು ನೀಟಾಗಿ ಆ ಥರ ಟೈಟ್ ಆಗಿ ಇದು ಮಾಡ್ಬಿಟ್ಟು ನಿಮ್ಮ ಫ್ರಿಜ್ ನಲ್ಲಿ ಇಟ್ಬಿಡಿ. ಒಂದು ವಾರ ನಿಮ್ಮ ಫ್ರಿಜ್ ನಲ್ಲೇ ಇರಲಿ. ಅದು ಬೇಕಾದ್ರೆ ದಿನ ತೆಗೆದು ಸ್ವಲ್ಪ ಕಲಸಿ ನೀಟಾಗಿ ಅದನ್ನ ಮತ್ತೆ ಹಂಗೆ ಮುಚ್ಚಿಬಿಟ್ಟು ಹಂಗೆ ಇಡ್ತಾ ಇರಿ. ಒಂದು ವಾರ ಆದ ನಂತರ ಅದನ್ನ ನೀವು ಸೇವ್ಸಕ್ ಸ್ಟಾರ್ಟ್ ಮಾಡ್ಬೇಕು. ದಿವಸಕ್ಕೆ ಒಂದು 150 ml ನಷ್ಟು. ಈಗ 1000 ml ನೀವು ಮಾಡ್ಕೊಂಡ್ರೆ ಒಂದು ದಿವಸಕ್ಕೆ ನೀವು 50 ml ಬೆಳಿಗ್ಗೆ, 50 ml ಮಧ್ಯಾಹ್ನ, 50 ml ರಾತ್ರಿ. ದಿನ ಇದನ್ನ ಸೇವಿಸ್ತಾ ಬರ್ಬೇಕು. ಆಕ್ಚುಲಿ ದಿನ ಇದನ್ನ ಸೇವಿಸ್ತಾ ಬಂದಾಗ ಏನಾಗ್ತಂದ್ರೆ, ನಿಮ್ಮ ಹೊಟ್ಟೆಯಲ್ಲಿ ಈ ಬ್ಯಾಕ್ಟೀರಿಯಾಗಳು ಉತ್ಪಾದನೆ ಆಗ್ತವೆ. ಈ ಬ್ಯಾಕ್ಟೀರಿಯಾಗಳು ಉತ್ಪಾದನೆ ಆಗಿದ್ದು ಕ್ರಮೇಣವಾಗಿ ನಿಮ್ಮ ದೇಹದ ಒಂದು ಪ್ರಕೃತಿನ ಚೇಂಜ್ ಮಾಡ್ತಾ ಬರುತ್ತೆ. ಇಲ್ಲಿ ಕೆಲಸ ಮಾಡೋದು ಈ ಅಲೋವೆರಾನೋ ಅಥವಾ ಈ ಹನಿನೋ ಅಲ್ಲ, ಆದ್ರೆ ಈ ಹನಿ ಮತ್ತು ಈ ಇದನ್ನ ಮಿಕ್ಸ್ಚರ್ ನಲ್ಲಿ ಅಲೋವೆರಾದಲ್ಲಿ ಈ ಅಲೋವೆರಾದಲ್ಲಿ ಇರುವಂತ ಪಾಲಿಸ್ಯಾಕರೈಡ್ಸ್, ಒಂದು ತರಹದ ಕಾರ್ಬೋಹೈಡ್ರೇಟ್ ಸಕ್ಕರೆ ಅಂಶದಿಂದ ಸೇರ್ಬಿಟ್ಟು ಒಂದು ಫರ್ಮೆಂಟೇಷನ್ ಆಗುತ್ತೆ. ಕೋಟಿಗಟ್ಟಲೆ ಈ ತರ ಒಂದು ಬಿಫಿಡೋ ಬ್ಯಾಕ್ಟೀರಿಯಾ ಮತ್ತು ಲ್ಯಾಕ್ಟೋಬ್ಯಾಸಿಲಸ್ ಸ್ಪೀಶೀಸ್ ನಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಉತ್ಪಾದನೆ ಆಗ್ತವೆ. ಈ ಸ್ಪೀಶೀಸ್ ಆಫ್ ದ ಬ್ಯಾಕ್ಟೀರಿಯಾ ಈ ಕಾನ್ಸ್ಟಿಪೇಷನ್ ಇದ್ದವ್ರಲ್ಲಿ ತುಂಬಾ ಕೊರತೆ ಉಂಟಾಗಿರುತ್ತೆ. ಒಂದ್ಸಲ ಹೀಗೆ ಬೇರೆ ಕಾಸ್ಟ್ಲಿ ಸಪ್ಲಿಮೆಂಟ್ಸ್ ತಗೊಳಕ್ಕಿಂತ ಮನೆಯಲ್ಲೇ ನ್ಯಾಚುರಲ್ ಆಗಿ ಸಿಗುವಂತ ಎರಡು ಇದರಿಂದ ಯೂಸ್ ಮಾಡ್ಕೊಂಡು ತಗೊಳ್ತಾ ಬಂದಲ್ಲಿ ನಿಮ್ಮ ಇದಾಗುತ್ತೆ. ಇದಕ್ಕೆ ನೀವು 7 ದಿನ ಆದ ನಂತರ, 7 ದಿನ ಆಗ್ತಾ ಇದ್ದಂಗೆನೆ ನೀವು ಇನ್ನೊಂದು ಬ್ಯಾಚ್ ಇಟ್ಬಿಡ್ಬೇಕು. ಯಾಕಂದ್ರೆ ನಿಮ್ಗೆ ಫಸ್ಟ್ ಬ್ಯಾಚ್ ಆದ ತಕ್ಷಣ ಇನ್ನೊಂದು ಬ್ಯಾಚ್, ಯಾಕಂದ್ರೆ ಇದನ್ನ ಮಿನಿಮಮ್ 3 ವಾರ ಮಾಡ್ಬೇಕು. ಹಾಗಾಗಿ 1000 ml 7ನೇ ದಿನಕ್ಕೆ ಒಂದ್ ಮಾಡಿ, ಮತ್ತೆ 14ನೇ ದಿನಕ್ಕೆ ಮತ್ತೊಂದು ಬ್ಯಾಚ್ ಮಾಡಿ ಇಟ್ಬಿಡಿ. ಆಮೇಲೆ ಫ್ರಿಜ್ ಅಲ್ಲಿ ತೆಗೆದ್ಬಿಟ್ಟು ಅದನ್ನ ಡೈಲಿ ಯೂಸ್ ಮಾಡ್ತಾ ಬನ್ನಿ. ಇದು ಯೂಸ್ ಮಾಡ್ತಾ ಬಂದಾಗ 21 ದಿನದಲ್ಲಿ ನಿಮ್ಮ ಒಂದು ಗಟ್ನ ಒಂದು ಬ್ಯಾಕ್ಟೀರಿಯಾಗಳ ಒಂದು ರೀಸೆಟ್ ಆಗುತ್ತೆ, ರೀಸೈಕ್ಲಿಂಗ್ ಆಗಿ ಒಂಥರ ಏನು ಹಾಳಾಗಿತ್ತು ಆ ಬ್ಯಾಲೆನ್ಸ್ ಇರ್ಲಿಲ್ವೋ ಮೆಥನೋಜೆನಿಕ್ ಬ್ಯಾಕ್ಟೀರಿಯಾ. ಯಾಕಂದ್ರೆ ಈ ಒಳ್ಳೆ ಬ್ಯಾಕ್ಟೀರಿಯಾಗಳು ಈ ಕೆಟ್ಟ ಮೆಥನೋಜೆನಿಕ್ ಬ್ಯಾಕ್ಟೀರಿಯಾನ ಸಾಯಿಸ್ಬಿಟ್ಟು ನಿಮ್ಮ ಒಂದು ಪೆರಿಸ್ಟಾಲ್ಸಿಸ್ ಮೂವ್ಮೆಂಟ್ ನ ಇಂಪ್ರೂವ್ ಮಾಡುತ್ತೆ. ಜೊತೆಗೆ ನಿಮಗೆ ಆಗ್ತಾ ಇರುವಂತ ಈ ಕಾನ್ಸ್ಟಿಪೇಷನ್ ನ ಮೇನ್ ಆಗಿ ಕ್ಯೂರ್ ಮಾಡುತ್ತೆ. ಜೊತೆಗೆ ಈ ಪೈಲ್ಸ್ ಅನ್ನೋ ಒಂದು ಕಾಯಿಲೆಗಳನ್ನು ಕೂಡ ನೀವು ಸಂಪೂರ್ಣವಾಗಿ ಹೊರಡೆ ಬರ್ಬೋದು. ಹಾಗಾಗಿ ನಾನು ಹೇಳ್ತಾ ಇರೋದ್ರಲ್ಲಿ ಇಲ್ಲಿ ಒಂದು ಮುಖ್ಯ ಉದ್ದೇಶ, ಟೇಕ್ ಅವೇ ಏನು ಅಂತ ಹೇಳಿದ್ರೆ, ಇನ್ನೊಂದ್ಸಲ ಹೇಳ್ತೀನಿ, ಅಲೋವೆರಾ 500 ml ಹನಿ ಮಿಕ್ಸ್ ಮಾಡ್ಬಿಟ್ಟು ಫ್ರಿಜ್ ನಲ್ಲಿ ಇಡೋದು. ವಾರಕ್ಕೆ ಒಂದೊಂದು ಬ್ಯಾಚ್, ಹಂಗೆ 3 ಬ್ಯಾಚು, 3 ವಾರ ಮಿನಿಮಮ್. ಬೇಕಾದ್ರೆ ಜಾಸ್ತಿ ಮಾಡ್ರು ಕೂಡ ತಪ್ಪೇನೂ ಇಲ್ಲ. ಅಟ್ಲೀಸ್ಟ್ ಮಿನಿಮಮ್ 3 ವಾರಗಳ ತನಕ ಇದು ಸೇವಿಸ್ತಾ ಬಂದಲ್ಲಿ ಕಾನ್ಸ್ಟಿಪೇಷನ್ ನಲ್ಲಿ ಭಯಾನಕ ಒಂದು ಬದಲಾವಣೆ ಕಾಣುತ್ತೆ. ಜೊತೆಗೆ ಎಸ್ಪೆಷಲಿ ಈ ಪೈಲ್ಸ್ ಇರ್ಬೋದು, ಹೆಮರಾಯ್ಡ್ಸ್ ಇರ್ಬೋದು, ಬ್ಲೀಡಿಂಗ್ ಪೈಲ್ಸ್ ಇರ್ಬೋದು, ಈ ತರ ಸಮಸ್ಯೆ ಇದ್ದವರಲ್ಲೂ ಕೂಡ ಸಾವಿರಾರು ಜನಕ್ಕೆ ಈ ಒಂದು ಟೆಕ್ನಿಕ್ ಇಂದ ತುಂಬಾ ಯೂಸ್ ಆಗಿದೆ. ಖಂಡಿತವಾಗ್ಲೂ ಇದನ್ನ ಟ್ರೈ ಮಾಡಿ ಅಂತ ಹೇಳ್ತಾ ಇನ್ನೊಂದು ಎಪಿಸೋಡ್ ನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.